ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಡಿ ಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಸ್ವೀಟ್ ಆಗಿರೋ ಒಂದು ಮಾಸ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಸಖತ್ತಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಕ್ಕಾಪಟ್ಟೆ ಕ್ರೇಜ್ನ ಕ್ರಿಯೇಟ್ ಮಾಡ್ತಿದೆ. ಕಾಟೇರ ಸಿನಿಮಾದ ನಂತರ ಬರ್ತಿ 2 ವರ್ಷದ ಗ್ಯಾಪ್ ತಗೊಂಡು ಡೆವಿಲ್ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ದರ್ಶನ್. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬಹುದು. ಸದ್ಯಕ್ಕೆ ದರ್ಶನ್ ಅವರಿಗೆ ಅಭಿಮಾನಿಗಳ ಜೊತೆ ಡೆವಿಲ್ ಸಿನಿಮಾ ನೋಡುವ ಅವಕಾಶ ಸಿಗುವುದು ಡೌಟು. ಆದ್ರೆ ದರ್ಶನ್ ಜೈಲಲ್ಲಿದ್ರೂ ಕೂಡ ಕ್ರೇಜ್ ಮಾತ್ರ ಯಾವತ್ತಿಗೂ ಕಡಿಮೆ ಆಗುದಿಲ್ಲ ಅನ್ನೋದಕ್ಕೆ ಈ ಒಂದು ಡೆವಿಲ್ ಸಿನಿಮಾನೇ ಸಾಕ್ಷಿ. ಇನ್ನು ಟ್ರೈಲರ್ ನಲ್ಲಿ ಸಿಕ್ಕಾಪಟ್ಟೆ ಮಾಸ್ ಎಲಿವೇಶನ್ ಸೀನ್ಸ್ ಇವೆ. ದರ್ಶನ್ ಅವರು ಇದುವರೆಗೂ ಮಾಡಿರದಂತಹ ಗೆಟಪ್ ನ ಈ ಸಿನಿಮಾದಲ್ಲಿ ನೋಡಬಹುದು ನೀವು. ಟ್ರೈಲರ್ ನೋಡಿದಾಗ ರೂಟೀನ್ ಸ್ಟೋರಿ ಅಂತ ಅನ್ನಿಸ್ತು. ಹಿಂದಿನ ಕಾಟೇರ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಡೆವಿಲ್ ಸ್ವಲ್ಪ ಡಲ್ ಇದೆ. ಇದರಲ್ಲಿ ದರ್ಶನ್ ಅವರ ಡ್ಯುಯಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಸಿಗರ್ ಹೊಡೆಯೋ ಸೀನ್ಸ್, ಡೈಲಾಗ್ಸ್ ಇವೆಲ್ಲ ಸ್ವಲ್ಪ ಇಂಪ್ರೆಸ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಈ ಸಿನಿಮಾದ ಸ್ಟಾರ್ ಕಾಸ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳುವುದಾದ್ರೆ ಹೀರೋಯಿನ್ ರೋಲ್ ಕ್ರಿಷಿಯಲ್ ಅಂಡ್ ಬೋಲ್ಡ್ ಆಗಿದೆ. ಗಿಲ್ಲಿ ನಟ ಕಾಮಿಡಿ ಕಿಕ್ ಕೊಡಬಹುದು. ಅದೇ ರೀತಿ ಅಚ್ಯುತ್ ಕುಮಾರ್ ಅವರ ನೆಗೆಟಿವ್ ಶೇಡ್ ಪವರ್ಫುಲ್ ಆಗಿದೆ ಅಂತ ಅನ್ನಿಸ್ತು. ಹೀಗೆ ಎಲ್ಲ ಕ್ಯಾರೆಕ್ಟರ್ಸ್ ಜಲಕ್ ತೋರಿಸಿದ್ದಾರೆ. ಆದ್ರೆ ದರ್ಶನ್ ಅವರನ್ನೇ ಹೆಚ್ಚಾಗಿ ಹೈಲೈಟ್ ಮಾಡಿದ್ದಾರೆ. ಅದರಲ್ಲೂ ಡಿ ಬಾಸ್ ನೆಗೆಟಿವ್ ಶೇಡ್ ಮಾತ್ರ ಸೂಪರ್ ಆಗಿದೆ. ಓವರ್ ಆಲ್ ಆಗಿ ಒನ್ ಮ್ಯಾನ್ ಶೋ ತರ ಕಾಣಿಸ್ತು ಡೆವಿಲ್ ಟ್ರೈಲರ್. ಒಟ್ನಲ್ಲಿ ಪೊಲಿಟಿಕಲ್ ಬ್ಯಾಕ್ ಡ್ರಾಪ್, ಥ್ರಿಲ್ಲಿಂಗ್ ಟೋನ್, ಆಕ್ಷನ್ಸ್, ಕ್ರೇಜಿ ಫ್ರೇಮ್, ಪವರ್ಫುಲ್ ಬಿಜಿಎಂ ಈ ಎಲ್ಲವನ್ನ ನೋಡ್ತಿದ್ರೆ ಡಿ ಸೆಲೆಬ್ರಿಟೀಸ್ಗೆ ಹೇಳಿ ಮಾಡಿಸಿದ ಹಾಗಿದೆ ಡೆವಿಲ್ ಸಿನಿಮಾ.